ಧರ್ಮದ ಹಾದಿಯಲ್ಲಿ ಅಭಿವೃದ್ಧಿಯ ದೀಪ. ಶಿಕಾರಿಪುರದ ಶಿಲ್ಪಿ BS ಯಡಿಯೂರಪ್ಪ ಧರ್ಮದ ಕರೆಯೋಲೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ಕುಸಿದಾಗ, ಅನ್ಯಾಯ ಹೆಚ್ಚಾದಾಗ, ಅಧರ್ಮ ಮೇಲೆದ್ದಾಗ ಆ ಪರಮಾತ್ಮ ಪ್ರತಿ ಯುಗದಲ್ಲೂ ಒಬ್ಬ ನಾಯಕನನ್ನು ಕಳಿಸುತ್ತಾನೆ. ಇದು ಕೇವಲ ಪುರಾಣದ ಮಾತಲ್ಲ, ಇದು ಇತಿಹಾಸ ಸಾಕ್ಷಿ. ಮಂಡ್ಯ ಜಿಲ್ಲೆಯ ಬೂಕನಕೆರೆ ಗ್ರಾಮದ ಕೆಂಪು ಮಣ್ಣಿನಲ್ಲಿ 1943 ಫೆಬ್ರವರಿ 27ರಂದು ಜನಿಸಿದ ಶಿಶು ಮುಂದೆ ಕರ್ನಾಟಕ ರಾಜಕೀಯದ ಆಕಾಶದಲ್ಲಿ ಧ್ರುವ ತಾರೆಯಂತೆ ಹೊಳೆಯುತ್ತಾನೆ ಎಂದು ಅಂದು ಯಾರಿಗೂ ಗೊತ್ತಿರಲಿಲ್ಲ. ಆ ಶಿಶುವೇ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಹೋರಾಟದ ಹಾದಿ. ಮಹಾಭಾರತದ ಅರ್ಜುನ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂರ್ಮಾತೇ ಸಂಗೋಸ್ತ್ವ ಕರ್ಮಣಿ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ ಮಾತಿದು. ನಿನ್ನ ಕರ್ತವ್ಯ ಮಾಡು, ಫಲದ ಚಿಂತೆ ಬೇಡ. ಈ ತತ್ವವನ್ನೇ ಮಂತ್ರವಾಗಿ ಸ್ವೀಕರಿಸಿದ ನಾಯಕ ಯಡಿಯೂರಪ್ಪ ಅವರ ರಾಜಕೀಯ ಯಾತ್ರೆ ಆರಂಭವಾದದ್ದು ಸಾಮಾನ್ಯ ಪ್ರಾರಂಭದಿಂದ. ಜನಸಂಘ 1965, ಶಿಕಾರಿಪುರ ಪುರಸಭಾ ಸದಸ್ಯ 1976, ಪುರಸಭಾ ಅಧ್ಯಕ್ಷ 1977, ಶಾಸಕ 1983, ಉಪಮುಖ್ಯಮಂತ್ರಿ 2006, ಮುಖ್ಯಮಂತ್ರಿ 2008. 1967ರಲ್ಲಿ ಶ್ರೀಮತಿ ಮೈತ್ರಾದೇವಿ ಅವರನ್ನು ವಿವಾಹವಾದ ಯಡಿಯೂರಪ್ಪ ಅವರು ಗೃಹಸ್ಥಾಶ್ರಮದ ಜವಾಬ್ದಾರಿಗಳ ನಡುವೆಯೂ ಸಮಾಜ ಸೇವೆಯನ್ನೇ ಧ್ಯೇಯವಾಗಿಟ್ಟುಕೊಂಡು ಮುನ್ನಡೆದರು. ಮಹಾಭಾರತದಲ್ಲಿ ಪಾಂಡವರು 13 ವರ್ಷ ವನವಾಸ ಮತ್ತು ಅಜ್ಞಾತವಾಸ ಅನುಭವಿಸಿದವರು. ಅದೇ ರೀತಿ ಯಡಿಯೂರಪ್ಪನವರೂ ಅನೇಕ ಬಾರಿ ಸೋಲು, ಅವಮಾನ, ವಿರೋಧ ಎದುರಿಸಿದರು. ಪ್ರಾಣಭೀತಿ ಎದುರಿಸಿದ ಕ್ಷಣಗಳೂ ಬಂದವು. ವಿರೋಧಿಗಳ ದಾಳಿಯಿಂದ ರಕ್ತ ಸಿಕ್ತ ಮಡುವಿನಲ್ಲಿ ಬಿದ್ದಿದ್ದರೂ ಹೆದರಿ ಕುಳಿತುಕೊಳ್ಳಲಿಲ್ಲ. ಶಿಕಾರಿಪುರದ ಜನರಿಗಾಗಿ ನಡೆದರು. ಪುಟ್ಟ ಪುಟ್ಟ ಮಕ್ಕಳನ್ನು, ಹೆಂಡತಿಯನ್ನು, ಕುಟುಂಬವನ್ನು ತ್ಯಾಗ ಮಾಡಿ ರಾಜ್ಯಾದ್ಯಂತ ಬಡವರ ಕಲ್ಯಾಣಕ್ಕಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹೋರಾಡಿದರು. ಮಹಾಭಾರತದಲ್ಲಿ ಅರ್ಜುನ ಬಿಲ್ಲನ್ನು ಕೆಳಗಿಡಲಿಲ್ಲ. ಯಡಿಯೂರಪ್ಪನವರು ಸಂಕಲ್ಪ ಬಿಡಲಿಲ್ಲ. ಜಗ್ಗದೆ ಬಗ್ಗದೆ ಕುಗ್ಗದೆ ಶಿಕಾರಿಪುರಕ್ಕೆ ಬಂದ ನಾಯಕ ರಾಜಕೀಯವನ್ನೇ ತನ್ನ ಕಾರ್ಯಕ್ಷೇತ್ರ ಮಾಡಿಕೊಂಡರು. ಆ ಕ್ಷೇತ್ರ ಇಂದು ರಾಜ್ಯದ ಮಾದರಿ ತಾಲೂಕು. ಯಡಿಯೂರಪ್ಪ ಮೊದಲ ಶಿಕಾರಿಪುರ ಕತ್ತಲಿನ ಯುಗ. ಮಾರ್ಗ ಎಲ್ಲಿದೆ? ಮನೆ ಎಲ್ಲಿದೆ? ಮನುಷ್ಯ ಎಲ್ಲಿದ್ದಾನೆ? ವಚನ ಭಾವದಂತೆ ನಂಜುಂಡಪ್ಪ ವರದಿಯ ಪ್ರಕಾರ ಶಿಕಾರಿಪುರ ತಾಲೂಕು ರಾಜ್ಯದ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿತ್ತು. ನೀರಿಲ್ಲ. ರೈತ ಆಕಾಶ ನೋಡಿ ಬದುಕುತ್ತಿದ್ದ. ಉದ್ಯೋಗವಿಲ್ಲ. ಯುವಕರು ನಗರಕ್ಕೆ ವಲಸೆ ಹೋಗುತ್ತಿದ್ದರು. ರೈಲಿಲ್ಲ. ಜನ ಇಡೀ ದಿನ ದೂರದ ಪಟ್ಟಣಕ್ಕೆ ನಡೆದುಕೊಂಡು ಹೋಗುತ್ತಿದ್ದರು. ಸಮರ್ಪಕ ಆಸ್ಪತ್ರೆ ಇಲ್ಲ. ಹೆರಿಗೆ ನೋವಿಗೆ ಅಮ್ಮ ಹಳ್ಳಿ ದಾದಿ ಕೈ ಹಿಡಿಯುತ್ತಿದ್ದಳು. ಕುಡಿಯುವ ನೀರಿಗೆ ಕೆರೆ ಕಟ್ಟೆ ಸುತ್ತಾಟ. ಹೆಣ್ಣು ಮಕ್ಕಳ ಬಾಲ್ಯ ನೀರು ಹೊತ್ತೇ ಕಳೆಯಿತು. ಇದು ರಾಮಾಯಣದ ವನವಾಸ ಕಾಲದ ಕಷ್ಟದ ಪ್ರತಿಬಿಂಬ. ಅರಣ್ಯ ಮಾರ್ಗದಲ್ಲಿ ಸೀತಾ, ರಾಮ, ಲಕ್ಷ್ಮಣ ನಡೆದರು. ಮಣ್ಣಿನ ಮನೆ, ಮುಳ್ಳಿನ ಹಾದಿ, ಮಳೆ ಬಿಸಿಲ ಕಷ್ಟ. ಆದರೆ ಧರ್ಮ ಮಾತ್ರ ಕೈ ಬಿಡಲಿಲ್ಲ. ಅದೇ ರೀತಿ ಶಿಕಾರಿಪುರದ ಜನ ಕಷ್ಟಗಳ ನಡುವೆಯೂ ಹೋರಾಡಿದರು, ಕಾಯ್ದರು, ಒಬ್ಬ ನಾಯಕನನ್ನು ಎದುರು ನೋಡಿದರು. ಇದೇ ನೋಡಿ ಅಂದಿನ ಶಿಕಾರಿಪುರ. ಇದು ಕೇವಲ ಹಳೆಯ ಚಿತ್ರಗಳಲ್ಲ. ಇದು ಶಿಕಾರಿಪುರದ ಲಕ್ಷಾಂತರ ಜನರ ನೋವಿನ ದಾಖಲೆ. ಒಂದು ಪೀಳಿಗೆ ಅನುಭವಿಸಿದ ಕತ್ತಲು, ಮರುಗಿದ ಕ್ಷಣ, ನಡೆದ ದಾರಿ. ಇದನ್ನು ನೋಡಿ ಮನದಲ್ಲಿ ಇಟ್ಟುಕೊಳ್ಳಿ. ಆ ಕತ್ತಲನ್ನು ಕಂಡ ಒಬ್ಬ ಮನುಷ್ಯ ಸುಮ್ಮನೆ ಕೂರಲಿಲ್ಲ. ನೋವನ್ನು ಕಂಡ, ಜನರ ಕಣ್ಣೀರಿಗೆ ಸ್ಪಂದಿಸಿದ, ಬದಲಾಗುವ ಪ್ರತಿಜ್ಞೆ ತೊಟ್ಟ.
ಅವರೇ BS ಯಡಿಯೂರಪ್ಪನವರು. ಅವರ ನಾಯಕತ್ವದಲ್ಲಿ ಬದಲಾವಣೆ ಶುರುವಾಯಿತು. ಬದಲಾವಣೆಯ ಪ್ರಾರಂಭ. ರಾಮರಾಜ್ಯ ಮರಳಿ ಬಂತು. ರಾಮ ರಾಜ್ಯಕ್ಕೆ ಮರಳಿದ. ಪ್ರಕೃತಿ ನಕ್ಕಿತು. ಜನ ಹರ್ಷಿಸಿದರು. ಅಭಿವೃದ್ಧಿ ಹೊಸ ಅಧ್ಯಾಯ ತೆರೆಯಿತು. ರಾಮರಾಜ್ಯದಂತೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಮೇಲೆ ಶಿಕಾರಿಪುರದಲ್ಲಿ ಹೊಸ ಅಭಿವೃದ್ಧಿಯ ಯುಗ ಆರಂಭವಾಯಿತು. ನೀರಾವರಿ ಕ್ರಾಂತಿ. ಕೆರೆಗಳಿಗೆ ನೀರು ತುಂಬಿಸುವ ಮಹಾಯೋಜನೆ. 850 ಕೋಟಿ ವೆಚ್ಚ. ತಾಳಗುಂದ, ಉಡುಗಣಿ, ಹೊಸೂರು, ಕಸಬಾ ಹೋಬಳಿ ಸೇರಿದಂತೆ ತುಂಗಭದ್ರಾ, ಅಂಜನಾಪುರ, ಅಂಬ್ಲಿಗೋಳ ನೀರಾವರಿ ಯೋಜನೆ. 1000 ಎಕರೆ ಜಮೀನಿಗೆ ನೀರಿನ ಭರವಸೆ ಸಾಕಾರ. ಏತ ನೀರಾವರಿ ಯೋಜನೆಗಳು. ಎತ್ತರದ ಪ್ರದೇಶಗಳಿಗೂ ನೀರು ಮುಟ್ಟಿತು. ಈ ನೀರಾವರಿ ಯೋಜನೆ ರಾಜ್ಯದ ಅತಿ ದೊಡ್ಡ ನೀರಾವರಿ ಕನಸು. ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ವೇಗವಾಗಿ ಸಾಕಾರಗೊಂಡ ಯೋಜನೆ ಎಂದು ದಾಖಲೆ ಹೊಂದಿದೆ. ಇದಕ್ಕೆ ಕಾರಣ BS ಯಡಿಯೂರಪ್ಪ. ಒಣಗಿದ ಹೊಲಗಳಲ್ಲಿ ಹಸಿರು ಮರಳಿತು. ರೈತನ ಕಣ್ಣಲ್ಲಿ ನೀರಿನ ಬದಲು ಸಂತೋಷದ ಕಂಬನಿ ಜಿನುಗಿತು. ಸಂಸದ BY ರಾಘವೇಂದ್ರರವರು ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ, ಈಗಿನ ಶಾಸಕ BY ವಿಜಯೇಂದ್ರರವರು ಬೆಂಗಳೂರಿನಲ್ಲಿ ಇದ್ದುಕೊಂಡು ಶಿಕಾರಿಪುರದ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಬೆನ್ನೆಲುಬಾಗಿ ದುಡಿದಿದ್ದಾರೆ. ನಿನ್ನ ಕ್ಷೇತ್ರ ತೃಪ್ತವಾಗಿದ್ದರೆ ನೀನೂ ತೃಪ್ತ ಎಂಬ ಬಸವಣ್ಣನವರ ವಚನ ಭಾವದಂತೆ ಯಡಿಯೂರಪ್ಪನವರ ಕುಟುಂಬ ಜನರಿಗಾಗಿಯೇ ಕೆಲಸ ಮಾಡುತ್ತಿದೆ. ಕಾಯಕವೇ ಕೈಲಾಸ. ಕಲಿತವ ಕೆಲಸ ಮಾಡಿದರೆ ದೇವರ ಕಾಣುವ ಎಂಬ ವಚನದಂತೆ ವಚನ ಸಾಹಿತ್ಯ ಹೇಳಿದ ಸತ್ಯ, ಶಿಕ್ಷಣ ಮಾತ್ರ ಮನುಷ್ಯನನ್ನು ಉದ್ಧಾರ ಮಾಡಬಲ್ಲದು. ಅಕ್ಕಮಹಾದೇವಿ, ಬಸವಣ್ಣ, ಅಲ್ಲಮಪ್ರಭು ಎಲ್ಲರೂ ಜ್ಞಾನದ ದೀಪ ಹಚ್ಚಿದರು. ಆ ದೀಪ ಇಂದು ಶಿಕಾರಿಪುರ ತಾಲೂಕಿನ ಪ್ರತಿ ಮಗುವಿನ ಕೈಯಲ್ಲಿ ಇದೆ. ಶಿಕಾರಿಪುರ ಸೇರಿದಂತೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಬೈಸಿಕಲ್ ವಿತರಣೆ. ಶಿಕಾರಿಪುರ, ಶಿರಾಳಕೊಪ್ಪದಲ್ಲಿ ಡಿಗ್ರಿ ಕಾಲೇಜುಗಳ ಸ್ಥಾಪನೆ. ಉನ್ನತ ಶಿಕ್ಷಣ ಊರಿಗೇ ಬಂತು. ಶಿಕಾರಿಪುರದಲ್ಲಿ ITI ಕೇಂದ್ರ. ಕೌಶಲ್ಯ ತರಬೇತಿ ಮೂಲಕ ಉದ್ಯೋಗ. ಶಿರಾಳಕೊಪ್ಪದಲ್ಲಿ ಮಹಿಳಾ ಪಾಲಿಟೆಕ್ನಿಕ್. ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಹೊಸ ದಾರಿ. 44 SC/ST ಹಾಸ್ಟೆಲ್ಗಳು. ದಲಿತ ಆದಿವಾಸಿ ಮಕ್ಕಳಿಗೆ ಊಟ, ಮನೆ, ಓದು. ಮೊರಾರ್ಜಿ ದೇಸಾಯಿ ಶಾಲೆಗಳು. ಹಳ್ಳಿ ಮಕ್ಕಳಿಗೆ ಅಂತಾರಾಷ್ಟ್ರೀಯ ದರ್ಜೆಯ ಶಿಕ್ಷಣ. ಈ ಶಾಲೆಗಳ ಮೂಲಕ ಪ್ರತಿ ವರ್ಷ 5,000ಕ್ಕೂ ಹೆಚ್ಚು ಬಡ ಮಕ್ಕಳು ಶಿಕ್ಷಣ ಪಡೆದು ಹೊರಹೋಗುತ್ತಿದ್ದಾರೆ. ಅಲ್ಪಸಂಖ್ಯಾತರಿಗಾಗಿ 2 ಮೊರಾರ್ಜಿ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿದೆ. ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಜ್ಞಾನದ ಆಸರೆಯಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು. ಒಬ್ಬ ನಾಯಕನ ಸಂಕಲ್ಪದ ಫಲ. ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯ. ಮಾನವೀಯತೆಯ ಧರ್ಮ. ರೋಗಿ ನಾರಾಯಣ, ಅವನ ಸೇವೆ ದೈವ ಸೇವೆ. ವಚನ ಭಾವದಂತೆ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ. ಶಿಕಾರಿಪುರದಲ್ಲಿ 150 ಹಾಸಿಗೆಯಿಂದ 250 ಹಾಸಿಗೆ. ತಾಲೂಕು ಆಸ್ಪತ್ರೆ ವಿಸ್ತರಣೆ. ಶಿರಾಳಕೊಪ್ಪದಲ್ಲಿ 50 ಹಾಸಿಗೆಯ ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವಿಭಾಗ. ಮಾತೃತ್ವ ಮರ್ಯಾದೆ ಪಡೆಯಿತು. ಶಿಕಾರಿಪುರ, ಸೊರಬ, ಅನವಟ್ಟಿ, ಹೊನ್ನಾಳಿ ಹಾಗೂ ರಟ್ಟಿಹಳ್ಳಿ ಭಾಗದ ಜನರ ಪಾಲಿಗೆ ವರವಾಗಿದೆ. 20ಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಹಳ್ಳಿ ಹಳ್ಳಿಗೂ ವೈದ್ಯ ಸೇವೆ. ಕ್ರೀಡಾಪಟುಗಳಿಗಾಗಿ ಶಿಕಾರಿಪುರ ಮತ್ತು ಶಿರಾಳಕೊಪ್ಪದಲ್ಲಿ ಆಕರ್ಷಕ ಕ್ರೀಡಾಂಗಣ ನಿರ್ಮಾಣ, ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ, ಅಗ್ನಿಶಾಮಕ ಠಾಣೆ ನಿರ್ಮಾಣ. ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ಪೊಲೀಸ್ ಠಾಣೆಗಳ ಆಧುನೀಕರಣ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಕಟ್ಟಡ ನಿರ್ಮಾಣ. ಕುಡಿಯುವ ನೀರಿನ ಕ್ರಾಂತಿ. ಮನೆ ಮನೆಗೆ ಗಂಗೆ. 174 ಗ್ರಾಮಗಳಿಗೆ ನಲ್ಲಿ ನೀರು. 131 ಕೋಟಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆ. 331 ಕೋಟಿ ಖರ್ಚಿನ ವಿಶಾಲ ಯೋಜನೆ. ಶಿಕಾರಿಪುರ, ಶಿರಾಳಕೊಪ್ಪ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಅಂಜನಾಪುರ ಜಲಾಶಯದಿಂದ ಕುಡಿಯುವ ನೀರಿನ ಯೋಜನೆಯ ಜಾರಿ ಮಾಡಿ ನೀರಿನ ಬರವನ್ನು ನೀಗಿಸಿದರು. ಅಂಜನಾಪುರ ಜಲಾಶಯ ಒಡೆದ ಸಂದರ್ಭದಲ್ಲಿ
ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಪ್ರಮುಖ ಕಾರ್ಯಕ್ರಮವೊಂದನ್ನು ಅರ್ಧದಲ್ಲೇ ನಿಲ್ಲಿಸಿ ಯಡಿಯೂರಪ್ಪನವರು ತಕ್ಷಣ ಶಿಕಾರಿಪುರಕ್ಕೆ ಧಾವಿಸಿ ಬಂದರು. ಜನರ ನೋವಿನಲ್ಲಿ ಭಾಗಿಯಾಗಿ ಸ್ವತಃ ಕರಸೇವೆ ಮಾಡಿ ಪರಿಹಾರ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತರು. ಇದು ನಾಯಕ ಮತ್ತು ಜನರ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿ. ಹೆಣ್ಣು ಮಕ್ಕಳು ನೀರಿಗಾಗಿ ಗುಂಡಿಗಳಲ್ಲಿ ಇಳಿದು ನೀರು ತುಂಬುವ ಹಾಗೂ ಮೈಲು ದೂರ ನಡೆಯುವ ಕಾಲ ಮುಗಿಯಿತು. ಮನೆ ಬಾಗಿಲಿಗೆ ನೀರು ಬಂತು, ಬದುಕು ಬೆಳಗಿತು. ಇದು ಕೇವಲ ಪೈಪ್ಲೈನ್ ಅಲ್ಲ, ಇದು ಮಾನವ ಘನತೆಯ ಮರುಸ್ಥಾಪನೆ. ಸಂಪರ್ಕ ಪ್ರಗತಿಯ ನರನಾಡಿ. ಸೇತುವೆ ಕಟ್ಟಿದ ರಾಮ ಲಂಕೆಯ ಗೆದ್ದ, ದಾರಿ ಕೊಟ್ಟ ನಾಯಕ ಜನಮನ ಗೆದ್ದ. ರಾಮ ಸಮುದ್ರಕ್ಕೆ ಸೇತುವೆ ಕಟ್ಟಿದ, ಯಡಿಯೂರಪ್ಪ ಶಿಕಾರಿಪುರಕ್ಕೆ ದೇಶದ ಸಂಪರ್ಕ ಕಲ್ಪಿಸಿದರು. ಹಿರಿಯ ಸುಪುತ್ರ ಸಂಸದ BY ರಾಘವೇಂದ್ರ ಮೇಲ್ವಿಚಾರಣೆಯಲ್ಲಿ ಆರೋಗ್ಯ, ರಸ್ತೆ, ನೀರಾವರಿ, ರೈಲ್ವೆ ಯೋಜನೆಗಳ ಸಾಕಾರ. ರಸ್ತೆಗಳ ಮೇಲ್ದರ್ಜೆ, ನಯವಾದ ಟಾರು ರಸ್ತೆ. 300 ಕೋಟಿ ವೆಚ್ಚದಲ್ಲಿ ಶಿಕಾರಿಪುರ ಮೂಲಕ ಶಿವಮೊಗ್ಗ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ. ಶಿವಮೊಗ್ಗ ರಾಣಿಬೆನ್ನೂರು ರೈಲ್ವೆ ಯೋಜನೆ. 1200 ಕೋಟಿ ವೆಚ್ಚದಲ್ಲಿ ಶಿಕಾರಿಪುರ ರೈಲ್ವೆ ನಕ್ಷೆ. KSRTC ಡಿಪೋ ಸ್ಥಾಪನೆ. ಉದ್ಯೋಗ ಮತ್ತು ಸಾರಿಗೆ ಒಟ್ಟಿಗೆ. 65ಕ್ಕೂ ಹೆಚ್ಚು ಬಸ್ಗಳು. ಹಳ್ಳಿಗರಿಗೆ ದಿನನಿತ್ಯ ಸಂಪರ್ಕ. ಶಿಕಾರಿಪುರ ಇನ್ನು ದ್ವೀಪವಲ್ಲ, ಅದು ಕರ್ನಾಟಕದ ಹೃದಯ ಬಡಿತ. ಧರ್ಮ ಮತ್ತು ಸಂಸ್ಕೃತಿ, ಆಧ್ಯಾತ್ಮದ ಬೇರು. ಶ್ರೀ ಹುಚ್ಚುರಾಯಸ್ವಾಮಿ ದೇವಸ್ಥಾನ ಜಿಲ್ಲೆಯ ಆಧ್ಯಾತ್ಮಿಕ ಕೇಂದ್ರವಾಗಿ ನಿರ್ಮಾಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕರ್ನಾಟಕದ ಮಂತ್ರಾಲಯ ಎಂದು ಖ್ಯಾತಿ ಪಡೆದಿರುವ ಉಡುಗಣಿಯ ರಾಘವೇಂದ್ರ ಸ್ವಾಮಿಯ ಮಠದ ಜೀರ್ಣೋದ್ಧಾರಕ್ಕಾಗಿ 1 ಕೋಟಿ ಅನುದಾನ ನೀಡುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದ್ದಾರೆ. ಕಲ್ಲು ಕಾಯಿಸಿದರೇನು ಫಲ, ಮನಸ್ಸು ದೇವರಲ್ಲಿ ತೊಡಗದ ಮೇಲೆ. ಅಕ್ಕ ಮಹಾದೇವಿ ವಚನ. ಶಿಕಾರಿಪುರ ಕೇವಲ ತಾಲೂಕು ಅಲ್ಲ, ಇದು ವಚನ ಸಾಹಿತ್ಯದ ಪವಿತ್ರ ನೆಲ. ಶಿವಶರಣರ ನಾಡು. ಉಡುತಡಿ ಅಕ್ಕ ಮಹಾದೇವಿ ಜನ್ಮಸ್ಥಳ. 12ನೇ ಶತಮಾನದ ವಚನ ಕ್ರಾಂತಿಯ ತಾಯಿ ಈ ಮಣ್ಣಿನಲ್ಲಿ ಜನಿಸಿದಳು. ಅವಳ ಭಾಷೆ ಇಂದು ಈ ನೆಲದ ಗಾಳಿಯಲ್ಲಿ ತೇಲುತ್ತದೆ. ಈ ಕ್ಷೇತ್ರವನ್ನು ದೆಹಲಿಯ ಅಕ್ಷರಧಾಮ ಮಾದರಿಯಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ಹಣವನ್ನು ವೆಚ್ಚ ಮಾಡಿ ಅಭಿವೃದ್ಧಿಪಡಿಸಲಾಗಿದ್ದು, ಪ್ರಪಂಚದ ಅತ್ಯಂತ ಎತ್ತರದ ಮಹಿಳೆಯ ಪುತ್ಥಳಿ ನಮ್ಮ ಶಿಕಾರಿಪುರದ ಉಡುತಡಿಯ ಶರಣೆ ಅಕ್ಕ ಮಹಾದೇವಿಯ ಪುತ್ಥಳಿ ಎಂಬ ದಾಖಲೆಯಾಗಿದೆ. ಸಿಗಂದೂರು ಚೌಡೇಶ್ವರಿಯ ಭಕ್ತರಿಗಾಗಿ ದೇಶದಲ್ಲಿಯೇ 2ನೇ ಅತಿ ದೊಡ್ಡ ಸೇತುವೆ ನಿರ್ಮಿಸಿದ್ದಾರೆ. ಐತಿಹಾಸಿಕ ಶಿವನಪಾದ ಕ್ಷೇತ್ರದ ಅಭಿವೃದ್ಧಿ. ಕನ್ನಡದ ಮೂಲನೆಲೆ ತಾಳಗುಂದದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣ. ಬಂದಳಿಕೆಯ ಬನಶಂಕರಿ ದೇವಸ್ಥಾನದ ಅಭಿವೃದ್ಧಿ ಪ್ರಗತಿಯಲ್ಲಿ ಇದೆ. ಈಸೂರು ಸ್ವಾತಂತ್ರ್ಯ ಸ್ಮಾರಕ. 1942ರ ಹುತಾತ್ಮರ ನೆನಪು ಚಿರಂತನ. ಶಿಕಾರಿಪುರದ ಭ್ರಾಂತೇಶ ಉದ್ಯಾನವನ ನಿರ್ಮಾಣ. ಅಂಜನಾಪುರದ ಸ್ವಾತಂತ್ರ್ಯ ಉದ್ಯಾನವನ ನಿರ್ಮಾಣ. 200ಕ್ಕೂ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರ. ಸಂಸ್ಕೃತಿ ಮರಳಿ ಹೊಳೆಯಿತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸೇರಿಸಿ ಎಲ್ಲಾ ಸಮುದಾಯಗಳಿಗೂ ಸಮುದಾಯ ಭವನಗಳನ್ನು ನೀಡಿದ ಕೀರ್ತಿ BS ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ. ಅವರು ಕಟ್ಟಡ ಕಟ್ಟಿದರು ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಮನಸ್ಸನ್ನು ಕಟ್ಟಿದರು. ಉದ್ಯೋಗ. ಆತ್ಮನಿರ್ಭರ ಶಿಕಾರಿಪುರ. ಉದ್ಯೋಗ ಕ್ರಾಂತಿ. 4,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಗಾರ್ಮೆಂಟ್ಸ್ ಉದ್ಯೋಗ. ಸ್ವಾವಲಂಬಿ ಬದುಕು. ಸಂಡದಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ. ಪಶು ಆಹಾರ ತಯಾರಿಕಾ ಘಟಕ ಸ್ಥಾಪನೆ. ಇದರಿಂದ ಉದ್ಯೋಗ ಸೃಷ್ಟಿಯ ಜೊತೆಗೆ ರೈತರಿಗೂ ಸಹ ಅನುಕೂಲವಾಗಿದೆ. ಮನೆ ಮನೆಯಲ್ಲಿ ದೀಪ ಉರಿಯಿತು. 220 kV ವಿದ್ಯುತ್ ಸ್ಟೇಷನ್ ಸ್ಥಾಪನೆ. IP ಸೆಟ್ಗಳಿಗೆ ಸಕ್ರಮ. ರೈತರ ಅಕ್ರಮ ಸಂಪರ್ಕ ಕಾನೂನುದಾರಿ ಕಂಡಿತು. ಶಿಕಾರಿಪುರ ಇಂದು ಬೇಡುವ ತಾಲೂಕಲ್ಲ, ತನ್ನ ಬದುಕು ತಾನೇ ಕಟ್ಟಿಕೊಳ್ಳುವ ಆತ್ಮನಿರ್ಭರ ಭೂಮಿ. ಮೊದಲು ನಂತರ. ಮಹಾಭಾರತ ಯುದ್ಧ ಮುಗಿದ ನಂತರ ಧರ್ಮ ಗೆದ್ದಿತು, ಶಾಂತಿ ಬಂತು, ಹೊಸ ಯುಗ ಆರಂಭವಾಯಿತು. ಮಹಾಭಾರತ ಭಾವ.
ಹಳೆಯ ಶಿಕಾರಿಪುರ. ಧೂಳಿನ ರಸ್ತೆ, ನೀರಿಗಾಗಿ ಅಲೆದಾಟ, ಅನಾರೋಗ್ಯ, ಹಳ್ಳಿ ಬಿಟ್ಟು ವಲಸೆ, ಉದ್ಯೋಗ ಶೂನ್ಯ. ಇಂದಿನ ಶಿಕಾರಿಪುರ ರಾಷ್ಟ್ರೀಯ ಹೆದ್ದಾರಿ, ನಲ್ಲಿ ನೀರು, ಸ್ಪೆಷಾಲಿಟಿ ಆಸ್ಪತ್ರೆ, ರೈಲ್ವೆ ಸಂಪರ್ಕ, ಉದ್ಯಾನವನ, ಮಹಿಳಾ ಉದ್ಯೋಗ, ಉನ್ನತ ಶಿಕ್ಷಣ. ಇದು ಮಹಾಭಾರತ ಯುದ್ಧದ ನಂತರ ಕುರುಕ್ಷೇತ್ರ ಹೊಳೆದಂತೆ ಒಬ್ಬ ನಾಯಕನ ಧರ್ಮಯುದ್ಧದ ಫಲ ಇಡೀ ಜನಪದಕ್ಕೆ ದಕ್ಕಿತು. ಕೃತಜ್ಞತೆಯ ನಮನ, 85ನೇ ವರ್ಷದ ಆಶೀರ್ವಾದ. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಅಧಿಕಾರ ಸಿಕ್ಕಾಗ ನಾಯಕರು ತಮ್ಮ ಮಕ್ಕಳನ್ನು ಸುಖವಾಗಿರಲಿ ಎಂದು ವಿದೇಶಕ್ಕೆ ಕಳುಹಿಸುತ್ತಾರೆ, ಐಷಾರಾಮಿ ಬದುಕು ಕೊಡಿಸುತ್ತಾರೆ. ಆದರೆ ಶಿಕಾರಿಪುರದ ಈ ರಾಜಾಹುಲಿ ಮಾಡಿದ್ದು ಅದನ್ನಲ್ಲ. ನ ತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಮಾರ್ತಿನಾಶನಂ. ಅರ್ಥಾತ್, ನಾನು ರಾಜ್ಯವನ್ನಾಗಲಿ ಸ್ವರ್ಗವನ್ನಾಗಲಿ ಬಯಸುವುದಿಲ್ಲ. ಕಷ್ಟದಲ್ಲಿರುವ ಜನರ ನೋವನ್ನು ಕಳೆಯುವುದೇ ನನ್ನ ಆಸೆ. ಇದು ಪುರಾತನದ ಮಾತಲ್ಲ, ಇದು ಯಡಿಯೂರಪ್ಪನವರ ಜೀವನದ ಸತ್ಯ. ಈ ಜನ್ಮದಲ್ಲಿ ಮಾತ್ರವಲ್ಲ, 7 ಜನ್ಮ ಎತ್ತಿ ಬಂದರೂ ಶಿಕಾರಿಪುರದ ಜನರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಅವರು ನಂಬಿದ್ದಾರೆ. ತ್ರೇತಾಯುಗದಲ್ಲಿ ದಶರಥ ಮಹಾರಾಜ ತನ್ನ ಮಕ್ಕಳಾದ ರಾಮ ಲಕ್ಷ್ಮಣರನ್ನು ಅರಮನೆಯ ಸುಖಭೋಗದಲ್ಲಿ ಇಡಲಿಲ್ಲ. ಬದಲಿಗೆ ಲೋಕ ಕಲ್ಯಾಣಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಋಷಿ ವಿಶ್ವಾಮಿತ್ರರ ಜೊತೆ ಕಾಡಿಗೆ ಕಳಿಸಿದನು. ಕಷ್ಟ ಸಹಿಸುವುದನ್ನು ಕಲಿಸಿದನು. ಅದೇ ದಾರಿಯಲ್ಲಿ ನಡೆದ ಯಡಿಯೂರಪ್ಪನವರು ತಮ್ಮ ಸುಪುತ್ರರಾದ BY ರಾಘವೇಂದ್ರ ಮತ್ತು BY ವಿಜಯೇಂದ್ರ ಅವರಿಗೆ ಹೇಳಿದ್ದು ಒಂದೇ ಮಾತು: ನೀವು ಈ ಮಣ್ಣಿನ ಮಕ್ಕಳು, ವಿದೇಶದ ಐಷಾರಾಮಿ ಬೇಡ, ಶಿಕಾರಿಪುರದ ಜನರ ಸೇವೆಯೇ ನಿಮ್ಮ ಬದುಕು. ಅದಕ್ಕೆ ಇಂದು ಒಬ್ಬರು ಸಂಸದರಾಗಿ, ಇನ್ನೊಬ್ಬರು ಶಾಸಕರಾಗಿ ಅಧಿಕಾರ ನಡೆಸುತ್ತಿಲ್ಲ. ಬದಲಿಗೆ ತಂದೆಯ ಮಾತಿನಂತೆ ಜನರ ಋಣ ತೀರಿಸಲು ಪ್ರಾಮಾಣಿಕ ಕೂಲಿಯಾಳುಗಳಂತೆ ದುಡಿಯುತ್ತಿದ್ದಾರೆ. ಅಪ್ಪ ಹಾಕಿಕೊಟ್ಟ ದಾರಿಯಲ್ಲಿ ಬಿಸಿಲೆನ್ನದೆ ಮಳೆಯೆನ್ನದೆ ಜನರ ಕಷ್ಟಕ್ಕೆ ಹೆಗಲು ಕೊಟ್ಟು ಶಿಕಾರಿಪುರದ ಪ್ರತಿಯೊಬ್ಬ ಪ್ರಜೆಯ ಮನೆಯ ಮಗನಂತೆ ಸೇವೆ ಮಾಡುತ್ತಿದ್ದಾರೆ. ಇದು ರಾಜಕಾರಣ ಅಲ್ಲ, ಇದು ಪಿತೃವಾಕ್ಯ ಪರಿಪಾಲನೆ. ಇದು ಪ್ರಜಾಋಣ ತೀರಿಸುವ ಪರಿಯ ಪರಿಶುದ್ಧ ಕಾಯಕ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಕಾಪಾಡಿದವರನ್ನು ಧರ್ಮ ಕಾಪಾಡುತ್ತದೆ. ಧರ್ಮದ ದಾರಿಯಲ್ಲಿ ನಡೆದ ನಾಯಕ, ಅಭಿವೃದ್ಧಿಯ ದೀಪ ಹಚ್ಚಿದ ಕರ್ಮಯೋಗಿ, ಶಿಕಾರಿಪುರದ ಮಣ್ಣಿನ ಮಗ ಶ್ರೀ BS ಯಡಿಯೂರಪ್ಪನವರಿಗೆ 85ನೇ ಹುಟ್ಟುಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಶಿಕಾರಿಪುರ ತಾಲೂಕಿನ ಲಕ್ಷಾಂತರ ಜನರ ಪರವಾಗಿ ನಿಮ್ಮ ಸೇವೆ, ನಿಮ್ಮ ಕನಸು, ನಿಮ್ಮ ಕಾಳಜಿ ಇದು ಶಿಲಾಶಾಸನಕ್ಕಿಂತ ಬಲವಾಗಿ ಮನದಲ್ಲಿ ಅಚ್ಚೊತ್ತಿದೆ. ಹೇಗಿದ್ದ ಶಿಕಾರಿಪುರ ಹೇಗಾಗಿ ಮಾರ್ಪಟ್ಟಿತು? ಇದು ದೂರದೃಷ್ಟಿಯ ಫಲ. ಇದು ಒಬ್ಬ ನಾಯಕನ ಜೀವನ ಸಾಧನೆ. ಇದು ಕರ್ನಾಟಕ ಗರ್ವಪಡಬೇಕಾದ ಇತಿಹಾಸ. ಜೈ ಕರ್ನಾಟಕ, ಜೈ ಶಿಕಾರಿಪುರ, ಜೈ ಭಾರತ ಮಾತಾ.